नमस्ते, मैं बीजापुर से बोल रही हूँ। ये हमारे सब किन्नर समुदाय के, ये हमारे गुरु, हमारे नान गुरु लोग हैं। हम इधर आए हैं। ये जो बिल आए हैं, ये जो नया नया कानून तुम ला रहे हो, ये सब कुछ ये बंद करो। हम तो एक तो ऐसे है कि हम घर परिवार छोड़ के 1-2 रुपए भीख मांगने के लिए रोड के ऊपर आते हैं। हमको ये सब लोग भी नाम रखते हैं। हम किधर बोले कितना बोल के हम खुद को ऐसा कितना बोल के हम हमारा खुद को ये करके लेना। हाँ प्लीज, हमारा एक रिक्वेस्ट है, हमारे गुरु गोसा, हमारे जो कुछ भी हमारे परिवार से एक रिक्वेस्ट है, ये सब कुछ बंद करो। ये कानून सब ये कानून हम हमारे लिए नहीं चाहिए। एक नया कानून मत लाओ मोदी जी। मैं तो आपको मैं तो आपको हाथ जोड़ के विनती करती हूँ हमारे समुदाय की तरफ से। और एक ये जो कुछ भी है तुम बोल रहे हो, हमको आइडेंटिफाई दो। अभी आदमी है, आदमी को क्या आइडेंटिफाई तुम पूछ रहे? औरत है, औरत को क्या आइडेंटिफाई पूछते तुम? जैसा उनको नहीं पूछते तो हमको क्यों पूछते हो? हमको नहीं पूछना तो तुमको वैसा ही पूछना है, करना है तो एक मर्द को भी रुकाओ, एक औरत को भी रुकाओ और एक हिजड़ों को भी रुकाओ। हम उधर भी सही है, इधर भी सही है, इधर भी सही, हर जगह में हम सही है। प्लीज, हम एक तो घर से इतने प्रॉब्लम सब कुछ ये करके हम इधर आए हैं। हम ये कुछ भी रुके हैं, ये हमारे ताकत से हम खुद के ताकत से रुके हैं। प्लीज, हमारी रिक्वेस्ट है। एक तो हमको ये समाज हमको धुतकारता है, हमको ताने भी मारते हैं। हम उससे इतना तंग आ चुके हैं, और कितना बोल के हम सहना? नहीं तो हमको जहर दो, मार दो। नहीं तो सबको हम क्या करते हैं, सब लोग मिलके यही अम्बेडकर सर्कल में सब लोग एक में के आंख के ऊपर राखेल डाल के हम जला के लेंगे। ये लास्ट विनंती है। ये जो कानून है निकल के ये कानून हमको नहीं चाहिए। हम सबको ये कानून लागू नहीं करना है। प्लीज, लास्ट एंड बेस्ट रिक्वेस्ट है हमारा, तुम इतना ही ये करो। ये जो कुछ भी किया हो बस हो गया, ज्यादा मत करो। ये जो कुछ भी तुम्हारा जातिवाद है, वो जातिवाद तुम्हारे तक रखो, हमारे तक मत लेके आओ। हमारे हिजड़ों को हमारा जात नहीं है, हम जात पात नहीं करने वाले। हम हिजड़ों किन्नर है, हम समाज एक ही है। हमको हिंदू, मुस्लिम, क्रिश्चियन, सिख, ईसाई सब हम भाई है। हमको नहीं चाहिए ये सब कुछ। ये सब डोंगी चाला बंद करो। हाँ, बस यही हमारे से नंबर विनंती। मेरा नाम है सपना बीजापुर। नमस्ते, मेरा नाम काजल बीजापुर। ಇವರು ದಿನ ಹೊಸ ಕಾಯ್ದೆಗಳನ್ನು ತೆಗಿತಾ ಇದ್ದಾರೆ. ಓಟ್ ಹಾಕಕ್ ನಾವು ಬೇಕು ಅಂದ್ರೆ ಈ ಜನಗಳ ಮಧ್ಯೆ ನಾವ್ ಇರಕ್ ನಾವು ಬೇಡವಾ? ದಿನ ಒಂದೊಂದು ಕಾಯ್ದೆ ತೆಗೆದು ಇವ್ರು ದಿನ ಒಂದೊಂದು ನಮ್ಗೆ ಬಹಳ ಅಂದ್ರೆ ಬಹಳ ಇದು ಮಾಡ್ತಾ ಇದ್ದಾರೆ. ಇವರು ಇವಾಗ ಏನಾದ್ರು ಅದು ನಾವು ಕೊಟ್ಟಿದೀವಿ ಮನವಿ ಪತ್ರ, ಅದು ಏನಾದ್ರು ಸಲ್ಲಿಸಲಿಲ್ಲ ಅಂದ್ರೆ ಮುಂದೆ ಆದ್ರೂ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ. ಇವರು ಮೋದಿ ಸರ್ಕಾರ ಒಂದು ನಮಗೂ ಏನಂತ ಮಾಡಿದೆ, ನಮಗೂ 4 ಜನದಲ್ಲಿ ಬೆಳಿಬೇಕು ಮಾಡ್ಬೇಕು ಅಂತ ಆಸೆ ಇದೆ. ಅಲ್ಲ, ಮುಂದೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಇವತ್ತು ತಾವು ಏನ್ ಮಾಡ್ತಾ ಇದ್ದೀವಿ? ಇವತ್ತು ನಾವು ಹೋರಾಟ ಮಾಡ್ತಾ ಇದೀವಿ, ಆದ್ರೆ ಇದು ನಿರಂತರ ಹೋರಾಟ ಅಂದ್ರೆ ಸ್ವಲ್ಪ ಹೋರಾಟ. ಇದರ ನಂತರ ಉಗ್ರ ಹೋರಾಟವನ್ನು ಮಾಡಬೇಕಾಗುತ್ತೆ. ಇದು DC ಸರಿಗೆ ಮನವಿ ಕೊಟ್ಟಿದ್ದೀವಿ. ಕೊಟ್ಟಿದೀವಿ. ಅವ್ರು ಏನ್ ಭರವಸೆ ಕೊಟ್ಟಿದ್ದಾರೆ? ಅವ್ರು ಹೇಳಿದ್ದಾರೆ ನಾವು ಮೇಲ್ಗಡೆ ಹೋಗಿ ತಲುಪಿಸ್ತೀವಿ, ಇದನ್ನ ರದ್ದು ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಅವರು ರದ್ದು ಮಾಡಿಸ್ಲಿಲ್ಲ ಅಂದ್ರೆ ಮುಂದೆ ನಾವು ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ನನ್ನ ಹೆಸರು ಕಾಜಲ್ ಬಿಜಾಪುರ್ ಅಂತ. ನಮಸ್ಕಾರ, ನನ್ನ ಹೆಸರು ಮಲ್ಲು ಕುಂಬಾರ್ ಅಂತ. ಮತ್ತೆ ಲೈಂಗಿಕ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರ ಸಾಮಾಜಿಕ ಹೋರಾಟಗಾರರು ಕರ್ನಾಟಕ. ನಾವು ಯಾಕೆ ಇವತ್ತೆಲ್ಲ ಸೇರ್ಕೊಂಡಿದ್ದೀವಿ ಅಂದ್ರೆ 2026 ಟ್ರಾನ್ಸ್ಜೆಂಡರ್ ಬಿಲ್ 2026 ಏನು ಕೇಂದ್ರ ಸರ್ಕಾರ ತರಕ್ ಹೋಗ್ತಾ ಇತ್ತು, ಅದರ ಆಧಾರವಾಗಿ ಸುಮಾರು 13ನೇ ತಾರೀಕಿಂದ ಇಲ್ಲಿವರೆಗೂ ದೇಶದಾದ್ಯಂತ ಲೈಂಗಿಕ ಮತ್ತು ಲಿಂಗತ್ವ ಅಲ್ಪಸಂಖ್ಯಾತರು ಸಾಮಾಜಿಕ ಚಳವಳಿಗಳು ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಏನ್ ಕಾರಣ ಅಂದ್ರೆ ನಮ್ಮ ಘನತೆಯ ಹಕ್ಕನ್ನ ಕಿತ್ಕೊಂತಾ ಇದೆ ಕೇಂದ್ರ ಸರ್ಕಾರ, ಮತ್ತೆ ನಮ್ಮ ಸಂಪೂರ್ಣ ಕೊಲ್ಲಲ್ಪಡ್ತಾ ಇದೆ. ಆ ಬಿಲ್ ಅಲ್ಲಿ ಇದೇ ಸರ್ಕಾರ 2019ರಲ್ಲಿ ಆಕ್ಟ್ ಅನ್ನ ತರುತ್ತೆ, 2020ರಲ್ಲಿ ರೂಲ್ ಅನ್ನ ತರುತ್ತೆ, 2014ರ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನ ವ್ಯವಸ್ಥೆಯನ್ನ ಸಂಪೂರ್ಣ ವಿರೋಧ ವ್ಯಕ್ತಪಡಿಸುತ್ತೆ ಈ ಬಿಲ್ಲು ಈ ಸಮುದಾಯದ ಪರವಾಗಿ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನ ತಿರಸ್ಕರಿಸ್ತಾ ಇದೀವಿ. ಈ ಬಿಲ್ ಯಾವ ರೀತಿ ಆಧಾರವಾಗಿ ತರಕ್ ಹೋಗ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅಂತಂದ್ರೆ,
ಸಂಸ್ಕೃತಿ ಆಧಾರವಾಗಿ ತರ್ತಾ ಇದ್ದಾರೆ. ಯಾರು ಹಿಜ್ರಾ ಅಂತ ಗುರ್ತಿಸ್ಕೊಂತಾರೆ, ಕಿನ್ನರ್ ಅಂತ ಗುರ್ತಿಸ್ಕೊಂತಾರೆ, ಜೋಗ್ತಾ ಅಂತ ಗುರ್ತಿಸ್ಕೊಂತಾರೆ. ಯೂನಿಕ್ಸ್ ಅಂತ ತಕ್ಷಣ ನಪುಂಸಕರ ಅಂತ ಪದಾನೇ ಗೊತ್ತಿಲ್ಲ. ನಪುಂಸಕ ಯಾಕಂತ ಹೇಳ್ತೀವಿ, ಟೇಬಲು ಚೇರು ಜೀವ ಇಲ್ಲದ ವಸ್ತು ಹೇಳ್ತೀವಿ, ಆ ಪದಾನು ಇದ್ರಾಗ ಸೇರಿಸಿ ಇವ್ರು ಮಾತ್ರ ಟ್ರಾನ್ಸ್ಜೆಂಡರ್ ಅಂತೇಳಿ ಒಂದು ಆದೇಶ, ಒಂದು ಬಿಲ್ಲಲ್ಲಿ ಹೇಳ್ತಾ ಬರ್ತಾರೆ. ಅವರನ್ನು ಸಹ ಯಾವ ರೀತಿ ಒಳಪಡಿಸ್ತಾರೆ ಅಂದ್ರೆ ಮೆಡಿಕಲ್ ಬೋರ್ಡ್ ಅಲ್ಲಿ ಸ್ಕ್ರೀನಿಂಗ್ ಆಗ್ಬೇಕು. ವೈದ್ಯಾಧಿಕಾರಿಗಳು ಸಹ ಈ ಹಿಜ್ರಾ, ಕಿನ್ನರು, ಜೋಗಪ್ಪ ಜೋಗ್ತಿಗಳನ್ನ ಗುರುತಿಸ್ಬೇಕು. ಯಾವ ಆಧಾರ ಮೇಲೆ ಸ್ಕ್ರೀನಿಂಗ್ ಮಾಡ್ತಾ ಇದ್ದೀರಾ? ಮತ್ತೆ ಆ ಬಿಲ್ಲಲ್ಲಿ ಹೇಳ್ತಾ ಬರ್ತಾರೆ ಜೀತ ಪದ್ಧತಿಯನ್ನ ಮುಕ್ತಗೊಳಿಸ್ತೀವಿ. ಜೀತ ಪದ್ಧತಿ ಅಂದ್ರೆ ಏನು? ರಕ್ತ ಸಂಬಂಧ ಇಲ್ಲದವರ ಜೊತೆಗೆ ಇರುವಾಗ, ಈಗ ನಮ್ಮಲ್ಲಿ ಪರಂಪರೆ ಇದೆ ಸಂಸ್ಕೃತಿಯಲ್ಲಿ, ಗುರು ಚೇಲ, ಮಗಳು ಮೊಮ್ಮಗಳು, ಆ ಪರಂಪರೆಯನ್ನು ಸಹ ಇದು ಬ್ರೇಕ್ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಬಿಲ್ಲು ಸಂಪೂರ್ಣ ಸಮುದಾಯದ ವಿರೋಧಿ ಮತ್ತೆ ಮೂಲ ಸಂವಿಧಾನದ ಆಶಯಗಳ ವಿರೋಧಿ. ಇನ್ನೊಬ್ಬರ ಲಿಂಗತ್ವವನ್ನ, ಜೆಂಡರ್ ಅನ್ನ ಯಾರು ಗುರುತಿಸ್ತಾ ಹೋಗ್ತೀರಾ? ಯಾರ ಪವರ್ ಅನ್ನ ಕೊಟ್ಟರು? ನಾವಿವತ್ತು ಆ ಸಂಸದರಿಗೆ ಕೇಳ್ತಾ ಇದೀವಿ, ಬಿಲ್ಲನ್ನ ಪಾರ್ಲಿಮೆಂಟ್ ಅಲ್ಲಿ ತಂದಂತ ಮಿನಿಸ್ಟರ್ಗೆ ನಾವು ಪ್ರಶ್ನೆ ಮಾಡ್ತಾ ಇದೀವಿ, ನೀವು ಗಂಡಸರಂತೆ ಯಾರು ಸರ್ಟಿಫೈ ಮಾಡಿದ್ದಾರೆ ಅದನ್ನ ತಗೊಂಡ್ ಬನ್ನಿ. ನೀವು ಹೆಂಗಸರಂತೇಳಿ ಯಾರು ಸರ್ಟಿಫೈ ಮಾಡಿದ್ದಾರೆ ಅದನ್ನ ತಗೊಂಡು ಬನ್ನಿ. ನಿಮಗಿಲ್ಲದ ಒಂದು ಪ್ರಕ್ರಿಯೆ ಈ ಸಮುದಾಯಕ್ಕೆ ಯಾಕೆ ಹೇರಲ್ಪಡ್ತಾ ಇದ್ದೀರಾ? ಮತ್ತೆ ಇದರಲ್ಲಿ ಟ್ರಾನ್ಸ್ಮೆನ್ ಅಂದ್ರೆ ಹೆಣ್ಣಾಗಿ ಹುಟ್ಟಿ ಗಂಡಸಾಗಿ ಬದುಕುವಂತ ಸಮುದಾಯವನ್ನ ಸಂಪೂರ್ಣ ಹೊರಗಿಟ್ಟಿದ್ದಾರೆ. ಮತ್ತೆ ಈ ಕಾನೂನು ಏನಾದರೂ ಜಾರಿ ಆಯ್ತಂದ್ರೆ ನನ್ನ ಡಿಗ್ನಿಟಿಯ, ನನ್ನ ಸೆಲ್ಫ್ ಡಿಕ್ಲರೇಷನ್ ಮತ್ತೆ ನನ್ನ ಐಡೆಂಟಿಟಿಯ ಹಕ್ಕನ್ನ ನೀವು ಕಿತ್ಕೊಂತ ಹೋಗ್ತೀರಾ, ನನ್ನ ಸ್ವಾತಂತ್ರ್ಯವನ್ನ ಕಿತ್ಕೊಂತ ಹೋಗ್ತೀರಾ, ನನ್ನ ಮಾತನ್ನ ನೀವು ಕೊಲ್ತಾ ಹೋಗ್ತೀರಾ. ಮತ್ತೆ ಆ ಸ್ಕ್ರೀನಿಂಗ್ ಒಂದು ಪ್ರಕ್ರಿಯೆ ಇದೆಯಲ್ಲ, ಈ ಸಮುದಾಯ ಹೆದರ್ಸಕ್ ಸಾಧ್ಯನೇ ಇಲ್ಲ. ಮೆಡಿಕಲಿ ಅದನ್ನ ಯಾವ ಆಧಾರದ ಮೇಲೆ ನೀವು ಪ್ರೂವ್ ಮಾಡಕ್ ಹೋಗ್ತೀರಾ? ನಾರ್ತ್ ಕರ್ನಾಟಕದಲ್ಲಿ ಜೋಗಪ್ಪ ಜೋಗ್ತಿ ಸಂಸ್ಕೃತಿಯಲ್ಲಿ ಸಾವಿರಾರು ಜನಸಂಖ್ಯೆಯಷ್ಟು ಜೋಗಪ್ಪ ಜೋಗ್ತಿ ಮುತ್ತು ಸಂಪ್ರದಾಯದಲ್ಲಿ ಮುತ್ತು ಕಟ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರು ಸರ್ಜರಿ ಆಗಿರಲ್ಲ, ದೇವರ ಹೆಸರಲ್ಲಿ ಆರಾಧನೆ ಮಾಡ್ತಾ ಬದುಕ್ತಾ ಇರುವಂತವ್ರು ಯಾವ ರೀತಿ ಸ್ಕ್ರೀನಿಂಗಿಗೆ ಒಳಪಡಿಸ್ತೀರಾ? ಮತ್ತೆ ಸ್ಕ್ರೀನಿಂಗಿಗೆ ಪಡಿಸುವಂತ ವ್ಯವಸ್ಥೆಯಲ್ಲಿ ವೈದ್ಯರು ಎಷ್ಟರ ಮಟ್ಟಿಗೆ ಈ ಸಮುದಾಯದ ಬಗ್ಗೆ ಅರ್ಥ ಮಾಡ್ಕೊಂಡಿದ್ದಾರೆ? ಇದು ಯಾವುದೇ ರೋಗ ಅಲ್ಲ, ಇದು ಯಾವುದೇ ಡಿಸೀಸ್ ಅಲ್ಲ, ಇದು ಭಾವನಾತ್ಮಕ ಒಂದು ನಮ್ಮ ಬದಲಾವಣೆ ಹಂತದಲ್ಲಿ ಮತ್ತೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿದೆ ಕ್ಲಿಯರ್ ಆಗಿ. ಆ ತೀರ್ಪು ಓದಿದ್ದೇನೆ. ಮತ್ತೆ ಇವತ್ತಿನ ಕೇಂದ್ರ ಸಚಿವರು ಈ ಸಮುದಾಯಕ್ಕೆ ಏನ್ ಬೇಕು ಏನ್ ಬೇಡ, ನಮ್ಗೆ ಮನ್ ಕಿ ಬಾತ್ ಬೇಕಾಗಿಲ್ಲ, ಕಾಮ್ ಕಿ ಬಾತ್ ಬೇಕಾಗಿದೆ. ನಾವು ಹೇಳ್ತಾ ಇದೀವಿ, ಕೆಲಸ ಮಾಡಿ, ಸಮುದಾಯದ ಸಂವಿಧಾನದ ಹಕ್ಕುಗಳನ್ನ ಕೊಡಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಂದಂತ ಸಂವಿಧಾನದ ಹಕ್ಕುಗಳು ಯಾವನಿಗೂ ಕಿತ್ಕೊಳ್ಳಕ್ ಸಾಧ್ಯ ಇಲ್ಲ. ಮಾನ್ಯ ಮೋದಿ ಸಾಹೇಬರಿಗೆ ನಾವು ವಿನಂತಿಸ್ತೀವಿ, ನಿನ್ನೆ ಲೋಕಸಭಾದಾಗ ಏನು ಬಿಲ್ಲನ್ನು ನೀವು ಪಾಸ್ ಮಾಡಿದ್ದೀರಾ, ಇಡೀ ದೇಶದಲ್ಲೇ ದೊಡ್ಡ ಬುಗಿಲದ್ದು, ಇಡೀ ದೇಶದಲ್ಲಿ ಹೋರಾಟಗಳಾಗ್ತಾ ಇದ್ದಾವೆ. ಎಲ್ಲಾ ಲೈಂಗಿಕ ಮತ್ತು ಲಿಂಗ ಅಲ್ಪಸಂಖ್ಯಾತರ ಬೀದಿಯಲ್ಲಿ ಹೋರಾಟದ ಮಧ್ಯೆಯೂ ಸಹ ವಿರೋಧ ಪಕ್ಷದ ನಾಯಕರು ರಾಹುಲ್ ಗಾಂಧಿ ಪಬ್ಲಿಕ್ ಅಲ್ಲಿ ಈ ಬಿಲ್ಲನ್ನ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರು ಸಹ ತರಾತುರಿಯಲ್ಲಿ ಲೋಕಸಭಾದಲ್ಲಿ ಪಾಸ್ ಮಾಡಿದಾರ. ಎಲ್ಲಾ ರಾಜ್ಯಸಭಾ ಸಂಸದರಿಗೆ ನಾವು ವಿನಂತಿಸ್ತಾ ಇದ್ದೀವಿ, ಬಿಲ್ಲನ್ನ ರಿಜೆಕ್ಟ್ ಮಾಡಿ ತಕ್ಷಣ ಈ ಬಿಲ್ಲನ್ನ ತಿಪ್ಪೆಗೆ ಬಿಸಾಕಿ. ಇವತ್ತು ನಾವು ಸಾಂಕೇತಿಕವಾಗಿ ಬಿಲ್ಲನ್ನ ಸುಡ್ತಾ ಇದ್ದೀವಿ. ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1927ರಲ್ಲಿ ಮನುಸ್ಮೃತಿಯನ್ನ ಸುಟ್ಟರು. 2020ರಲ್ಲಿ ಕೇಂದ್ರ ಬಿಜೆಪಿ ಸರ್ಕಾರ ತರಕ್ ಹೋಗ್ತಾ ಇರುವಂತ ಟ್ರಾನ್ಸ್ಜೆಂಡರ್ ವಿರುದ್ಧ ಮನುಸ್ಮೃತಿಯನ್ನ ನಾವು ಇವತ್ತು ಸುಟ್ಟು ನಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಎಲ್ಲಾ ಎಂಪಿಗಳಿಗೆ ಎಚ್ಚರ ಇರಲಿ, ಪ್ರತಿಯೊಂದು ಪಾರ್ಲಿಮೆಂಟ್ ಮೆಂಬರ್ಗಳಿಗೆ, ಕರ್ನಾಟಕದ 28 ಎಂಪಿಗಳಿಗೂ ಪಕ್ಷಾತೀತವಾಗಿ ಸಮುದಾಯಕ್ಕೆ ಜೊತೆಗೆ ನಿಲ್ಲಬೇಕು. ಈ ಬಿಲ್ಲನ್ನ ನೀವು ಪಾರ್ಲಿಮೆಂಟ್ ಅಲ್ಲಿ ವಿರೋಧಿಸಬೇಕು. ಒಂದು ಸಂವಿಧಾನದ ಆಚೆ ಇರುವಂತ ಈ ಬಿಲ್ಲನ್ನ ತಿರಸ್ಕರಿಸಬೇಕಂತೇಳಿ ಎಂಪಿಗಳಿಗೆ ನಾವು ಒತ್ತಾಯಿಸ್ತಾ ಇದ್ದೀವಿ. ಈ ಹೋರಾಟ ಇವತ್ತೇ ನಿಲ್ಲಲ್ಲ, ಉಗ್ರವಾಗಿ ನಿಮ್ಮ ಮನೆಗಳಿಗೆ ಬಂದು ನಾವು ಹೋರಾಟ ಮಾಡ್ತೀವಿ. ಎಲ್ಲಾ ಕ್ಷೇತ್ರದಲ್ಲಿ ನಾವು ಇದ್ದೀವಿ. ಈ ಸಮುದಾಯದ ಜೊತೆಗೆ ಎಲ್ಲಾ ಪ್ರಗತಿಪರ ಗುಂಪುಗಳು, ದಲಿತ ಚಳವಳಿಗಳು, ಮಹಿಳಾ ಚಳವಳಿಗಳು, ವೈದ್ಯರ ತಂಡನೂ ಸಹ ನಿಮಗೆ ಲೆಟರ್ ಕಳಿಸಿದೆ. ಇದು ಯಾವ ಆಧಾರದಲ್ಲಿ ನೀವು ಬಿಲ್ ತರಕ್ ಹೋಗ್ತಾ ಇದ್ದೀರಾ ಅಂತೇಳಿ ಡಾಕ್ಟರ್ಗಳು ಸಹ ಇದನ್ನ ನಮ್ಮ ಜೊತೆಗೆ ನಿಂತು ಮಾತಾಡ್ತಾ ಇದ್ದಾರೆ. ಹಾಗಾಗಿ ತಕ್ಷಣ ಕೇಂದ್ರ ಸರ್ಕಾರ ಪಕ್ಷಾತೀತವಾಗಿ ಎಲ್ಲಾ ಎಂಪಿಗಳು, ಎಲ್ಲಾ ಪಕ್ಷದ ಎಂಪಿಗಳು ಈ ಬಿಲ್ಲನ್ನ ವಿರೋಧಿಸಬೇಕು. ಮಾನ್ಯ ರಾಷ್ಟ್ರಪತಿಗಳು ಈ ಬಿಲ್ಲಿಗೆ ಅಂಕಿತ ಹಾಕಬಾರದು. ಪಾಸ್ ಆಗಿ ಬಂದ್ರು ವಾಪಸ್ ಕಳಿಸಿ, ತಿರಸ್ಕಾರ ಮಾಡಿ, ವಾಪಸ್ ಪರಿಷ್ಕರಣೆ. ನಮಗ್ ಬೇಕಾಗಿದೆ ಬದುಕುವ ಹಕ್ಕು, ನಮಗ್ ಬೇಕಾಗಿದೆ ಉದ್ಯೋಗ, ನಮಗ್ ಬದಲಾವಣೆ ಬೇಕಾಗಿದೆ, ಉತ್ತಮ ಆರೋಗ್ಯ. ಅದ್ರ ಬಗ್ಗೆ ಮಾತಾಡಿ ಮೋದಿ ಅಂತಂದ್ರೆ ನನ್ನನ್ನ ನಾನು ಗುರುತಿಸ್ಕೊಳ್ಳಕ್ಕೆ ಒಂದು ಸ್ಕ್ರೀನಿಂಗ್ ಕಮಿಟಿ ತಂದಿರೋದ್ರ ಬಗ್ಗೆ ಮಾತಾಡ್ತಾ ಇದ್ರಿ ಅಂದ್ರೆ ಖಂಡಿತ ಈ ಸಮುದಾಯದ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೀವಿ. ಎಲ್ಲರಿಗೆ ಇಲ್ಲ ಅಂದ್ರೆ ಸಾಮೂಹಿಕವಾಗಿ ಎಲ್ಲರನ್ನೂ ವಿಷ ಕೊಟ್ಟು ಸಾಯಿಸ್ಬಿಡಿ. ಮತ್ತೆ ಸತ್ತಷ್ಟು ಮತ್ತೆ ನಾವು ಹುಟ್ಟಿ ಬರ್ತಾ ಇರ್ತೀವಿ. ಇದು ಇಲ್ಲಿಗೆ ಮುಗಿಯೋದ ಕತೆ. ಮತ್ತೆ ಸಂಸ್ಥೆಗಳು ಅವ್ರ ಜೊತೆಗೆ ಕೆಲಸ ಮಾಡಕ್ಕೂ ಈ ಬಿಲ್ಲಲ್ಲಿ ಅಡ್ಡಿಪಡಿಸ್ತಾ ಹೋಗ್ತಾರೆ. ನಾನು ಆ ಸಮುದಾಯದ ಭಾವನೆಗಳ ಪರವಾಗಿ, ಅವ್ರ ಮಾನಸಿಕ ಭಾವನೆಗಳ ಪರವಾಗಿ ಈ ಬಿಲ್ಲಲ್ಲಿ ಮಾತಾಡ್ತಾ ಹೋಗಲ್ಲ. ಈ ಸಮುದಾಯ ಹೊರಗೆ ಬರೋ ಪ್ರಕ್ರಿಯೆಗಳು ಈ ಬಿಲ್ಲಲ್ಲಿ ಮಾತಾಡ್ತಾ ಹೋಗಲ್ಲ. ಹೊರಗೆ ಬಂದಾಗ ಯಾರು ಬೆಂಬಲಿಸ್ತಾರೆ? ಹಾಗೆ ಬಿಜೆಪಿ ಸರ್ಕಾರ ಇವ್ರ ಜೊತೆ ಕೆಲಸ ಮಾಡಕ್ ಬರ್ತೀರಾ? ದಿನನಿತ್ಯದ ಬದುಕಿನ ಜೊತೆ ಕೆಲಸ ಮಾಡಕ್ ಬರ್ತೀರಾ? ಮತ್ತೆ ಪ್ರಧಾನಮಂತ್ರಿಗಳು ನೀವು ಇವ್ರ ಜೊತೆ ಕೆಲಸ ಮಾಡಕ್ ಬರ್ತೀರಾ? ಮಾನ್ಯ ಮೋದಿ ಅವರೇ, ಪೂರ್ವ ವಿಚಾರಿಸಿ ನಿಮ್ಮ ಕ್ಯಾಬಿನೆಟ್ ಮಂತ್ರಿಗಳಿಗೆ ಬಿಲ್ಲನ್ನು ತಿರಸ್ಕಾರ ಮಾಡಿ, ಬಿಲ್ಲನ್ನು ರದ್ದು ಮಾಡಿ ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ನಮಸ್ಕಾರ. ಮಲ್ಲು ಕುಂಬಾರ್, ಸಾಮಾಜಿಕ ಹೋರಾಟಗಾರ. नमस्ते, मेरे नाम है सोनी, मैं बीजापुर लोकल वाले। ये जो कानून जो निकले ना, ये हमारे को बहुत जान को बहुत ये हो रहा। हाँ, ये कानून नहीं चाहिए अपने को। ये कानून पहला जला डालना। हम सब एक है। ये कानून जो है ना, ये सब जला डालना।
हम सब भी है कि हमको इतना तकलीफ मत दो, हम सबको विनंती करके पूछते, इतना दो बात मेरा। ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಈರಣ್ಣ ಲಗಳಿ ಅಂತ. ನಾವು ಈ ದಿವ್ಸಕ್ಕೊಂದೊಂದು ಕಾನೂನು, ಮೋದಿ ಸರ್ಕಾರ ಆಗಲಿ ಯಾವುದೇ ಸರ್ಕಾರ ಆಗಲಿ ದಿವ್ಸಕ್ಕೊಂದೊಂದು ಕಾನೂನು ತರ್ಲಿಕ್ಕತ್ತೀರಿ. ನಾವು ಏನದಲ್ಲ ಜೋಗಪನ್ನ ಅಂದ್ರೆ ಜೋಗ್ತಿಯರು ಅದಾರ, ಹೆಸರು ಅದಾರ, ಎಲ್ಲನೂ ಅದಾರ. ಇದ್ರೊಳಗೆ ದಿವ್ಸಕ್ಕೊಂದೊಂದು ನೀವು ಕಾನೂನು ತರ್ಲಾಕತ್ರ ನಾವು ರೋಡ್ ಮ್ಯಾಗ ನಿಂತು ಸಹ ನಿಂದ್ರಿಗೆ ಜಾಗ ಸಿಗಂಗಿಲ್ಲ. ಅಲ್ಲಿಂದ ಈ ಕಾನೂನು ಏನದ ಇಲ್ಲಿಗೆ ಬಂದ್ ಮಾಡ್ರಿ. ಮೊದಲಿಂದ ಏನದಲ್ಲ ಅವು ಕಾನೂನುಗಳು ಇದ್ದಂಗೆ ಇಷ್ಟ ಇರಲಿ. ಮೇಲಾಗಿ ಏನದ ಜೋಗಪನ್ ಅಂದ್ರ ಒಳಗೆ ನಾವು ಎಲ್ಲರೂ 4 ಮಂದಿ ಕೈ ಮಾಡಿದ್ರೊಳಗೂ ನಮ್ಗೆ ಕೊಡಂಗಿಲ್ಲ. ಅಂಥದ್ರೊಳಗೆ ನಾವು ಒಂದು ಏನೋ ಒಂದು ಜೀವನ ಬದುಕಲಾಕತ್ತಾರ ನಮ್ಮದು. ಆ ಜೀವನಾನುಸಾರಕ್ಕೆ ಬದುಕಿಸಲಾರ್ದೇನೆ ನೀವು ಬಿಟ್ರಿ ಅಂದ್ರೆ ಎಲ್ರಿಗೂ ಒಂದು ಸ್ವಲ್ಪ ನೀವೇ ಬಂದ ಕಿಸಿಂದ ಎಲ್ರಿಗೂ ನಮ್ಮ ಏನು ಸಮುದಾಯದವ್ರಿಗೆ ಸ್ವಲ್ಪ ವಿಶ್ವಾಸ ಕೊಟ್ಟರೆ ದೊಡ್ಡ ಕೆಲಸ ಆಗ್ತದೆ. ಅದು ಇಷ್ಟು ಮಾಡೋದಕ್ಕಿಂತಲೂ ನೀವು ದಿನ ಒಂದೊಂದು ಕಾನೂನು ತೆಗಿಲಾಕತ್ರಿ, ದಿನ ಒಂದೊಂದು ಇದು ಮಾಡ್ಲಾಕತ್ರಿ ಅಂದ್ರೆ ಅಲ್ಲಿ ನಾವು ಬದುಕಬೇಕು. ಹೆಂಗೆ ಜೀವನ ಬದುಕುದೇ ನಿಮ್ಮ ಸರ್ಕಾರ ಮ್ಯಾಗ ಬದುಕ್ತದೆ. ಏನೋ ಸ್ವಲ್ಪ ಈ ಸರ್ಕಾರ ನಮ್ಗೆ ಅನುಕೂಲ ಕೊಟ್ಟದ ಇಲ್ಲ ಅನ್ನಂಗಿಲ್ಲ. ಅದನ್ನ ಸದಕ್ಕೆ ನೀವು ಹೊಟ್ಟೆ ಹೊಡೆದ ಕೇಸಿಂದ ಕಸ್ಕೊಳಕತ್ತೀರಿ ಅಂದ್ರೆ ಇದು ಅನ್ಯಾಯ ಆಗ್ತದೆ. ಈ ಅನ್ಯಾಯ ಬಂದ್ ಮಾಡ್ರಿ. ಇಲ್ಲಿಗೆ ಮುಂದಿಂದ ಏನದ ನಮ್ಗೆ ಏನದ ಸ್ವಲ್ಪ ಸಹಕಾರ ಮಾಡುವಂಥದ್ದು ಕಾನೂನು ತೊಗೊಂಡು ಬರ್ರಿ. ಈ 2 ಮಾತು ಹೇಳಿಕಿಸಿಂದ ನಾನು ಜೈ ಹಿಂದ್ ಜೈ ಕರ್ನಾಟಕ ಮಾತೆ. ಎಲ್ಲಿವರೆಗೆ ಹೋರಾಟ? ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ